ಕನ್ನಡದ ಮೊದಲ ನ್ಯೂಸ್ ವೆಬ್ಸೈಟ್ ಎಂಬ ಹಿರಿಮೆಗೆ ಪಾತ್ರವಾಗಿರುವಂತಹ ಉದಯವಾಣಿ.com ತನ್ನ ಸುದೀರ್ಘ ಪ್ರಯಾಣದಲ್ಲಿ ಹಲವಾರು ಪ್ರತಿಭೆಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ ಇದೆ. ಸೊ ಪುಟಾಣಿ ಮಕ್ಕಳಾಟದ ಒಂದು ಅಪರೂಪದ ಕ್ಷಣಗಳಿಗೆ ವೇದಿಕೆಯನ್ನ ಒದಗಿಸಬೇಕು ಅನ್ನೋ ನಿಟ್ಟಿನಿಂದ ನಾವು 2024ರಲ್ಲಿ ನಮ್ಮನೆ ಕೃಷ್ಣವನ್ನ ಪ್ರಾರಂಭಿಸಿದ್ದೆವು. ಈ ಸಲದ ನಮ್ಮನೆ ಕೃಷ್ಣ ಇದರ ಟಾಪ್ 12 ಅನ್ನ ಪಡೆದಂತಹ ಮಕ್ಕಳು ಮೊದಲಿಗೆ ಶ್ಲೋಕಾ ಆರ್ ಶೆಟ್ಟಿ ಅವರು ರೋಹಿತ್ ಶೆಟ್ಟಿ ಮತ್ತು ಮೃದುಲಾ ಶೆಟ್ಟಿ ಅವರ ಪುತ್ರಿ. ಶಾನ್ವಿ ಶೆಟ್ಟಿ, ಬಲರಾಮ್ ಆಚಾರ್ಯ ಅವರು ಈ ಪ್ರಶಸ್ತಿಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಮುದ್ದಾದ ಮಕ್ಕಳನ್ನ ನೋಡುವಂಥದ್ದೇ ಒಂದು ದೀಪಾವಳಿ ಹಬ್ಬ. ಸೊ ಎಲ್ಲರೂ ಕೂಡ ಈ ಹಬ್ಬವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಟಾಪ್ 12 ಪಡೆದಿರುವಂತಹ ಮಗು ರಾಧ್ಯ ರಂಜನ್ ಶೆಟ್ಟಿ, ರಂಜನ್ ಬಿ ಶೆಟ್ಟಿ ಮತ್ತು ರಶ್ಮಿತಾ ಅವರ ಪುತ್ರಿ ರಾಧ್ಯ ರಂಜನ್ ಶೆಟ್ಟಿ. ಪ್ರಶಸ್ತಿಯನ್ನ ಪಡೆದಿರುವಂತಹ ಮಗು ಆದ್ವಿ ಶೆನೈ, ವಿಘ್ನೇಶ್ ಶೆನೈ ಮತ್ತು ಅಕ್ಷತಾ ಅವರ ಪುತ್ರಿ ಆದ್ವಿ ಶೆನೈ. ಮುಂದಿನ ಟಾಪ್ 12 ಪಡೆದಿರುವಂತಹ ಮಗು ಆರಾಧ್ಯ ಎ ಪೂಜಾರಿ, ಅನಿಲ್ ಪೂಜಾರಿ ಮತ್ತು ಸ್ವಾತಿ ದಂಪತಿಗಳ ಪುತ್ರಿ ಆರಾಧ್ಯ ಎ ಪೂಜಾರಿ. ₹2,000 ನಗದು ಬಹುಮಾನ, ₹1,000 ಗಿಫ್ಟ್ ವೌಚರ್ ಹಾಗೂ ಪ್ರಶಸ್ತಿ ಫಲಕ ಹಾಗೂ ಗಿಫ್ಟ್ ಹ್ಯಾಂಪರ್ಗಳನ್ನ ಒಳಗೊಂಡಿದೆ. ಅಶ್ವಿ ರೈ ಮುಂದಿನ ಬಹುಮಾನವನ್ನ ಪಡೆದಿರುವಂತಹ ಮಗು ಸ್ಪರ್ಶ್ ಜಿಬಿ, ಗಿರೀಶ್ ಬಿ ಹಾಗೂ ಶಿಲ್ಪಾ ಕುಮಾರಿ ಜಿಬಿ ಅವರ ಪುತ್ರ. ದಯವಿಟ್ಟು ವಿನೋದ್ ಶೆನೈ ಮತ್ತು ಸೌಗಂಧ ಶೆನೈ ಇವರ ಪುತ್ರಿ ಮಿತಾಲಿ ಶೆನೈ ನಮ್ಮನೆ ಕೃಷ್ಣ 2025ರ 3ನೇ ಬಹುಮಾನದ ವಿಜೇತರು. ಬಹುಮಾನವನ್ನ ಪಡೆದಿರುವಂತಹ ಮಗು ಸ್ಕಂದ ಎಸ್ ಮೂಲ್ಯ, ಜೋರಾದ ಚಪ್ಪಾಳೆ. ಸಿದ್ಧಾರ್ಥ್ ಮೂಲ್ಯ ಹಾಗೂ ಶ್ರುತಿ ಎಸ್ ಮೂಲ್ಯ. ಸೊ ಇವರ ಮಗ ಸ್ಕಂದ ಎಸ್ ಮೂಲ್ಯ, ಅವನಿಗೆ ಕೂಡ ತುಂಬಾ ಖುಷಿಯಾಗಿದೆ, ಚಪ್ಪಾಳೆಯನ್ನ ಹೊಡಿತಾ ಇದ್ದಾನೆ. ಸೊ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೂಡ ಈ ಪ್ರಶಸ್ತಿಯನ್ನ ನೀಡಬೇಕು. ₹10,000 ನಗದು ಬಹುಮಾನ, ₹2,000 ಜಯಲಕ್ಷ್ಮಿ ಗಿಫ್ಟ್ ವೌಚರ್, ಬಂಪರ್ ಬಹುಮಾನ. ಮೊದಲ ಬಹುಮಾನದ ವಿಜೇತರು ಊರ್ವಿ ಆರ್ ಪೂಜಾರಿ. ಮೊದಲನೇ ಬಹುಮಾನ ಊರ್ವಿ ಆರ್ ಪೂಜಾರಿ, ರತ್ನಾಕರ್ ಪೂಜಾರಿ ಮತ್ತು ಉಷಾ ಪೂಜಾರಿ ದಂಪತಿಗಳ ಪುತ್ರಿ. ದಯವಿಟ್ಟು ಪ್ರಶಸ್ತಿಯನ್ನ ತಗೊಳ್ಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಪ್ರಶಸ್ತಿಯನ್ನ ನೀಡಬೇಕು. ಜೋರಾದ ಚಪ್ಪಾಳೆ ಮುಖಾಂತರ. ₹15,000 ನಗದು ಪ್ರಶಸ್ತಿ, ₹3,000 ಗಿಫ್ಟ್ ವೌಚರ್ ಜಯಲಕ್ಷ್ಮಿಯಿಂದ, ಅದರ ಜೊತೆಗೆ ಗಿಫ್ಟ್ ಹ್ಯಾಂಪರ್ ಹಾಗೂ ಗಿಫ್ಟ್ ಕೂಪನ್ಗಳ ಒಳಗೊಂಡಿದೆ. ಊರ್ವಿ ಆರ್ ಪೂಜಾರಿ, ನಮ್ಮನೆ ಕೃಷ್ಣ 2025ರ ವಿಜೇತೆ ಊರ್ವಿ ಆರ್ ಪೂಜಾರಿ. ಮೈಸೂರು ಬ್ರಾಂಚ್ನಿಂದ ವಿನ್ ಆಗಿರುವ ಮಗು ಗನಿಷ್ಕಾ ಎ, ಮುಂಬೈ ಕರ್ನಾಟಕದಿಂದ ಸಮತ್ವ ಎಸ್ ನಾಯಕ್, ಮಧ್ಯ ಕರ್ನಾಟಕದಿಂದ ಆರ್ಯನ್ ಬಿ ಎಸ್, ಕಲ್ಯಾಣ ಕರ್ನಾಟಕದಿಂದ ಧೃತಿ ಪಿ, ಕಿತ್ತೂರು ಕರ್ನಾಟಕದಿಂದ ಯಾಶ್ವಿಕ್ ನಾಗೇಶ್ ನಾಯಕ್. ಈ ಎಲ್ಲ ಮಕ್ಕಳಿಗೂ ಇವತ್ತು ಇಲ್ಲ ಅವರು ಈ ದಿನ, ಆದರೆ ಎಲ್ಲರೂ ಕೂಡ ಒಂದ್ಸಲ ಮಕ್ಕಳಿಗೆ ಜೋರಾದ ಚಪ್ಪಾಳೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದು ನೀವು ಮಾಡಿರುವಂಥದ್ದು ಬಹುದೊಡ್ಡ ಸಾಧನೆ. ಯಾಕೆಂತ ಹೇಳಿದರೆ ಮಕ್ಕಳನ್ನು ಆ ಮೂಡಿಗೆ ತಂದು ಅಷ್ಟು ಡ್ರೆಸ್ ಮಾಡಿ ಅದನ್ನು ಸರಿಯಾದ ಒಂದು ರೀಲ್ಸ್ನ ರೀತಿಯಲ್ಲಿ ಒಂದು ಪ್ರೆಸೆಂಟ್ ಮಾಡಬೇಕಾದ್ರೆ ಅದು ಸಮಯದ ಮಿತಿಯೊಳಗೆ, ಅವರು ಈಗಾಗಲೇ ಹೇಳಿದ್ರು 58 ಸೆಕೆಂಡ್ ಅಂತೇಳಿ, 58 ಸೆಕೆಂಡ್ನಲ್ಲಿ ಒಂದು ಕೃಷ್ಣನ ಮೂಡನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ. ಅದನ್ನು ಆ ಕ್ರಿಯೇಟಿವಿಟಿ ಆರ್ ದ ಪೇಷನ್ಸ್, ಆ ಮಕ್ಕಳನ್ನು ರೆಡಿ ಮಾಡೋದು, ಪ್ಲಸ್ ಕರೆಕ್ಟ್ ಆ್ಯಂಗಲ್ ಫೋಕಸ್
ಬರಲಿಕ್ಕೆ. ಓಕೆ, ಪೇರೆಂಟ್ಸ್ ಎಫರ್ಟ್ಸ್ ತುಂಬಾ ಇರುತ್ತೆ ರೀಲ್ಸ್ ಕಾಂಪಿಟಿಷನ್ ಹಿಂದೆ. ಹಾಗೆ ಅದಕ್ಕೆ ತಕ್ಕಂತೆ ಆ ವಿಡಿಯೋಗ್ರಫಿ ಆಗಲಿ, ಎಡಿಟಿಂಗ್ ಆಗಲಿ, ಆರ್ ಅದಕ್ಕೆ ಹೊಂದುವಂಥ ಮ್ಯೂಸಿಕ್, ಓಕೆ, ಇದೆಲ್ಲ ಬಹಳ ಮುಖ್ಯ. ಸೊ ಪೇರೆಂಟ್ಸ್ ಜೊತೆಗೆ ವಿಡಿಯೋಗ್ರಾಫರ್ ಆಗಲಿ ಆರ್ ಎಡಿಟರ್ಸ್ ಆಗಲಿ ಇವರಿಗೂ ಈ ಕ್ರೆಡಿಟ್ ಸಲ್ಲುತ್ತದೆ. ಬಿಕಾಸ್ ಅವರ ಎಫರ್ಟ್ಸು ಭಾಳ ಮುಖ್ಯ ಇದರ ಹಿಂದೆ. ಇಲ್ಲದ್ರೆ ಇದನ್ನು ಒಟ್ಟಿಗೆ ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ Friends, while processing the reels received by us, believe us, every reel we watched was pure celebration. Every smile, every toll, every sparkle in those eyes reminded us of Krishna's magic. Some danced with mischief, some spoke with devotion, and some simply glowed with childlike wonder. Truly, every child who participated is a winner today. Just small messages to our little stars, a big congratulations to the winners and also to all the participants. All of you reminded us of the beauty of innocence and the meaning of joy. You have made your families proud and filled our little hearts too with faith and happiness. It was truly magical to watch each one of you, in fact, pour out your emotions in most of the reels. It was a great delight for everyone here to watch your reels. I also thank all the parents who have taken such great interest in preparing those reels, because I know it is not very difficult, it is not very easy to, in fact, to get the best out of any children in about 30 or 60 seconds. But it's a great effort. It's a coordinated effort between the parents and the children who have come together and really done this wonderful work. ಉದಯವಾಣಿಯಿಂದ ಉದಯಗೊಂಡ ನನ್ನ ಮನೆಯ ಮುದ್ದು ಕೃಷ್ಣ. ರಿಯಲಿ ಹ್ಯಾಟ್ಸ್ ಆಫ್ ಫಾರ್ ದಿ ಟೀಮ್ ಫಾರ್ ಸಚ್ ಅ ವಂಡರ್ಫುಲ್ ಪ್ರೋಗ್ರಾಮ್. ನಮ್ಮ ಮನೆಯಲ್ಲಿ ಒಂದು 6 ತಿಂಗಳು ಮುಂಚೆನೆ ಸ್ಟಾರ್ಟ್ ಆಗಿದೆ. ಕುಜಲ್ ಉದ್ದಬುಡು ಉದಯವಾಣಿ ರೀಲ್ಸ್ ಕಂಟೆಸ್ಟೆನ್ಸ್ ಉಂಡು, ವಿನ್ ಆವಡೊಂದು ಒಂದು 2ನೇ ವರ್ಷ ನಾವು ಬರ್ತಿರೋದು. ಒಳ್ಳೆಯ ಕಾರ್ಯಕ್ರಮ ಹೀಗೆ ಮುಂದಾಗಿ. ಲಾಸ್ಟ್ ಟೈಮ್ ಸಹ ಬಂದಿದ್ದೆ. ಇದು ಲಾಸ್ಟ್ ಇಯರ್ ಸಹ 3rd ಪ್ರೈಸ್ ಬಂದಿತ್ತು. ಈ ಸಾರಿ ಸಹ ಫಸ್ಟ್ ಪ್ರೈಸ್ ಬಂದಿದೆ. ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಇದೊಂದು ನಮ್ಮನೆ ಕೃಷ್ಣ ಇದೊಂದು ರೀಲ್ಸ್ ಮಾಡುವಂಥ ಉದಯವಾಣಿ ಡಿಜಿಟಲ್ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ಕಳೆದ ಬಾರಿ ಸಹ ಉತ್ತಮವಾದಂತಹ ಪ್ರತಿಕ್ರಿಯೆ ಇತ್ತು. ಈ ಬಾರಿ ಕಳೆದ ಬಾರಿಗಿಂತಲೂ ಉತ್ತಮವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ. ನಾವು ತಯಾರಿ 45 ದಿನದ ಮಗು ಹಿಡ್ಕೊಂಡು ತಯಾರಿ ಮಾಡಿದ್ವಿ. ಹೌದೌದು, 45 ದಿವಸದ ಮಗು ಇಟ್ಕೊಂಡು ನನ್ನ ಪುಳ್ಳಿದು ನನ್ನ ಮಗಳ ಮಗಳು, ನಾನು ಅಜ್ಜ. ಬರುವ ವರ್ಷ ಸಹ ಖಂಡಿತವಾಗಿ ನಾವು ಇಬ್ಬರು ಬರುವ ವರ್ಷ. ನಮ್ಮದು ಸುಧಾಕರ್ ಬೈಲಕೆರೆ. ಫಸ್ಟ್ ಥ್ಯಾಂಕ್ ಯು ಉದಯವಾಣಿಗೆ. ಮಕ್ಕಳಲ್ಲಿ ಸಣ್ಣ ಏಜಲ್ಲಿ ಒಂದು ಧಾರ್ಮಿಕ ಭಾವನೆ ಬರಬೇಕಂತ ಒಂದು ಒಳ್ಳೆ ಅತ್ಯುತ್ತಮವಾದ ಕಾರ್ಯಕ್ರಮ. ತುಂಬ ಖುಷಿಯಾಯಿತು. ಮಕ್ಕಳು ಈ ಏಜಲ್ಲೇ ಎಂತ ಕಲಿತಾರೆ ಅದು ನೆಕ್ಸ್ಟ್ ಅವರ ಜೀವನದಲ್ಲಿ ಬರ್ತದೆ. ಹಾಗೆ ಫಸ್ಟ್ ತುಂಬ ಥ್ಯಾಂಕ್ ಯು ಉದಯವಾಣಿಗೆ. ನಾವು ಆ್ಯಕ್ಚುಲಿ ನಮಗೆ ಇದು ಲಾಸ್ಟ್ ಇಯರ್ ಹಾಕಿದ್ವಿ ಕೃಷ್ಣನ ಕಾಂಪಿಟೇಷನ್, ಮನೆಯಲ್ಲೇ ತಯಾರು ಮಾಡಿದ್ವಿ. ಮತ್ತು ಈ ಸಲ ಹೀಗೆ ಕಾಂಪಿಟೇಷನನ್ನು ನೋಡುವಾಗ ಸುಮಾರು ಒಂದು ತಿಂಗಳಿಂದ ಪ್ರಿಪೇರ್ ಮಾಡಿದ್ದೇವೆ ಸಾಧಾರಣ. ಅಂದರೆ ಕಾಸ್ಟ್ಯೂಮ್ ಆಗಲಿ ಮತ್ತು ಕ್ಯಾಮರಾಮ್ಯಾನ್ ಹಾಗೆ ಎಲ್ಲ. ಮತ್ತು ಲಾಸ್ಟ್ ಮೂಮೆಂಟಲ್ಲಿ ನಮಗೆ ವಿಡಿಯೋದ ಕಾನ್ಸೆಪ್ಟ್ ಸಹ ಆ್ಯಕ್ಚುಲಿ ಕರೆಕ್ಟ್ ಗೊತ್ತಿರಲಿಲ್ಲ. ಅಂದರೆ ನಾವು ಕ್ಲಿಕ್ ಮಾಡಿದ್ದು ಯಶೋಧ ಕೃಷ್ಣ ಮಾಡಿದ್ದು, ಇದು ಖಾಲಿ ಕೃಷ್ಣ ಇದ್ದದಲ್ಲ ಹಾಗೆ. ಮತ್ತು ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಲಿಕ್ಕಿದೆ.
ಇದೊಂದು ಒಳ್ಳೆಯ ಸ್ಪರ್ಧೆ. ಖಾಲಿ ಒಂದು ಸ್ಪರ್ಧೆ ಮಗುವಿಗೆ ಅಲ್ಲದೆ ಇದೊಂದು ಕುಟುಂಬಕ್ಕೆ ಸ್ಪರ್ಧೆ ಆಗಿದೆ. ಅಂದರೆ ಕುಟುಂಬರೆಲ್ಲರೂ ಒಟ್ಟಿಗೆ ಕೂಡಿ ಒಂದು ಪಾರ್ಟಿಸಿಪೇಟ್ ಮಾಡಿದೆ. ಆ ಪಾರ್ಟಿಸಿಪೇಟಿನ ಒಂದು ಪ್ರತಿಫಲ ಇವತ್ತು ನಮಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಉಂಟು. ಒಂದು 5 ಅವರಿನ ಒಂದು ರೀಲನ್ನು ನಮ್ಮದು ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ತುಂಬ ಕಷ್ಟ ಆಗ್ತದೆ. ಆ ಒಂದು 5 ಅವರ್ಸ್ ಇದು ನಮ್ಮ ರೀಲ್ 15 ಸೆಕೆಂಡಿಗೆ ಮಾಡೋದಂದು ತುಂಬ ಕಷ್ಟ ಆಗಿತ್ತು. ಬಟ್ ಅದು ಔಟ್ಕಮ್ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಖುಷಿ ಆಯಿತು. ತಯಾರಂದರೆ ಒಂದು ಕಾನ್ಸೆಪ್ಟ್ ತಲೆಯಲ್ಲಿತ್ತು ನಮ್ಮದು, ಹೀಗೆ ಬರಬೇಕು, ಕೃಷ್ಣಂದೊಂದು ಲೀಲೆಯನ್ನು ತೋರಿಸ್ಬೇಕು ಅಂತ. ಸೊ ನಮ್ಮ ತಲೆಯಲ್ಲಿ ಇರ್ಬೋದು, ಬಟ್ ಅದಕ್ಕೆ ಮಗು ಸಪೋರ್ಟ್ ಮಾಡಬೇಕಲ್ಲ. ಸೊ ಬಟ್ ಅವನು ಸಹ ಒಂದು ಬ್ಲೆಸ್ಡ್ ಆಗಿ ಸಪೋರ್ಟ್ ಮಾಡಿದ. ಒಂದು ಆಲ್ಮೋಸ್ಟ್ ಒಂದು 5 ಅವರ್ಸ್ ತಗೊಂಡಿದ್ದೇವೆ ನಾವು. ಖಂಡಿತ ಬರ್ತೇವೆ. ಇದು ನಮ್ಮ 2ನೇ ವರ್ಷ. ಲಾಸ್ಟ್ ಇಯರ್ ನಾವು 15th ರೀಲಲ್ಲಿ 7th ಸೆಲೆಕ್ಟ್ ಆಗಿದ್ವಿ. ಈ ವರ್ಷ ಸೆಕೆಂಡ್ ಬಂದಿದೆ. 6,500 ರೀಲ್ಸ್ ಬಂದಿದೆ. ಅದರಲ್ಲಿ ನೀವು ಶಾರ್ಟ್ ಲಿಸ್ಟ್ ಮಾಡುವುದಂದರೆ ಅದೊಂದು ಭಾರಿ ಕಷ್ಟವಾದ ಕೆಲಸ. ರಿಯಲಿ ವೆರಿ ನೈಸ್ ಪ್ರೋಗ್ರಾಮ್. ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಂಗಳೂರೇ ಹೋಲ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ನಮಸ್ಕಾರ ಎಲ್ರಿಗೂ. ಭಾಳ ಖುಷಿ ಆಗ್ತಿದೆ ಉದಯವಾಣಿ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಇದೇ ರೀತಿ ಮುಂದೆ ಮತ್ತಷ್ಟು ಮಕ್ಕಳಿಗೆ ಅವಕಾಶ ಕೊಡಲಿ. ಧನ್ಯವಾದಗಳು. ಥ್ಯಾಂಕ್ ಯು ಉದಯವಾಣಿ ಅವರೇ. ಇದೇ ಥರ ಕಾಂಪಿಟೇಷನ್ ಮಾಡ್ತಾಯಿರಿ. ನಾವು ಬೆಂಗಳೂರಿಂದ ಬರ್ತಾ ಇರ್ತೀವಿ.